ಸಿಲಿಲಲಿ ಸೀರಿಯಲ್‌ನಲ್ಲಿ ಅದ್ಭುತವಾಗಿ ಅಭಿನಯಿಸಿ ಮತ್ತು ಪಾಪಗೊಂಡ ಸೀರಿಯಲ್‌ನಲ್ಲೂ ಕೂಡ ಖ್ಯಾತ ಪಡೆದಿದ್ದಂಥ ಅದ್ಭುತ ಕಲಾವಿದ, ಹಾಸ್ಯ ಕಲಾವಿದ ಇದೀಗ ಸಾವನ್ನಪ್ಪಿರುವಂಥ ಘಟನೆ ನಡೆದಿರುವಂಥದ್ದು. ಅವರು ಹೃದಯಾಘಾತಕ್ಕೆ ಒಳಗಾಗಿ ಮತ್ತು ವಯಸ್ಸಾದ ಕಾರಿಂದ ಕೂಡ ಬಳಲ್ತಿದ್ರು ಅಂತ ಹೇಳಲಾಗುತ್ತೆ. ಇನ್ನು 90ರ ದಶಕದ ಹುಟ್ಟಿದಂಥ ಮಕ್ಕಳು ಪ್ರತಿಯೊಬ್ಬರು ಕೂಡ ಈ ಸೀರಿಯಲ್‌ನ ನೋಡಿ ತುಂಬಾನೇ ಅಚ್ಚುಮೆಚ್ಚಾಗಿರುತ್ತೆ. ಸಾಕಷ್ಟು ಜನ ಖುಷಿಯನ್ನು ಕೂಡ ಪಟ್ಟಿರ್ತೀರ ಅಂತ ಹೇಳ್ಬೋದು. ಇಂಥ ಅದ್ಭುತವಾದಂಥ ಅಭಿನಯ ಮಾಡ್ತಿದ್ದಂಥ ನಟ ಶಂಕರ್ ರಾವ್ ಅವರು ಇದೀಗ ಕೊನೆಯುಸಿರೆಳೆದಿರುವಂಥದ್ದು. ತೀವ್ರ ಹೃದಯಾಘಾತವಾಗಿ ಮುಂಜಾನೆ 3:15 ಸುಮಾರಲ್ಲಿ ಮನೆಯಲ್ಲಿ ಒದ್ದಾಡಿದ್ದಾರೆ. ತಕ್ಷಣ ಅವ್ರನ್ನ ಪಕ್ಕದಲ್ಲಿದ್ದಂಥ ಜಯನಗರದಲ್ಲಿರುವಂಥ ಖಾಸಗಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದಾರೆ. ಮಾರ್ಗ ಮಧ್ಯೆ ಕೊನೆಯುಸಿರೆಳೆದಿದ್ದಾರೆ ಅಂತ ಹೇಳಲಾಗುತ್ತೆ. ಸರಿ 85 ವರ್ಷ ವಯಸ್ಸಾಗಿತ್ತು. ಇನ್ನು ನೀವು ಪಾಪ ಪಾಂಡು ಸೀರಿಯಲ್‌ನಲ್ಲಿ ಶಟ್ ಅಪ್ ಐ ಸೇ ಎಂಬ ಡೈಲಾಗ್‌ನ ಮೂಲಕ ಪಾಂಡುವಿನ ಗೋಳು ಕೊಡುವಂಥ ಬಾಸ್‌ನ ಪಾತ್ರದಲ್ಲಿ ಇವರು ಅಭಿನಯಿಸಿದರು. ತುಂಬಾನೇ ಅದ್ಭುತವಾಗಿ ಕೂಡ ಮೂಡಿ ಬಂದಿತ್ತು ಈ ಸೀರಿಯಲ್ ಅಂತ ಹೇಳ್ಬೋದು. ಸುಮಾರು 3000ಕ್ಕೂ ಅಧಿಕ ಎಪಿಸೋಡ್‌ಗಳಲ್ಲಿ ಕೂಡ ಇದು ಬಂದಿತ್ತು. 90ರ ದಶಕದ ಪ್ರತಿಯೊಬ್ಬರು ಮಕ್ಕಳಿಗೂ ಕೂಡ ತುಂಬಾನೇ ಫೇವರೇಟ್ ಸೀರಿಯಲ್ ಆಗಿತ್ತು ಈ ಪಾಪ ಪಾಂಡು ಸೀರಿಯಲ್. ಇದರಲ್ಲಿ 1500ಕ್ಕೂ ಅಧಿಕ ಎಪಿಸೋಡ್‌ನಲ್ಲೇ ನಮ್ಮ ಶಂಕರ್ ಅವರು ಕಾಣಿಸಿಕೊಂಡಿದ್ರು. ಇದೀಗ ವಿಧಿವಶರಾಗಿದ್ದಾರೆ. ಇವರ